ಅನಾಟಮಿ ಗೊತ್ತಿದ್ರೆ ದೇಹದ್ದು, ಧ್ಯಾನದಲ್ಲಿ ತಮ್ಮ ದೇಹವನ್ನ ನಾವು ಚೆನ್ನಾಗಿ ಗ್ರಹಿಸಬಹುದಾ? ಫಿಸಿಯೋಲಜಿ ಅನಾಟಮಿ ಗೊತ್ತಿರೋರು ಅವರದನ್ನು ಯಾತಕ್ಕೆ ತಿಳ್ಕೊಂಡಿದ್ದಾರೆ, ಡಾಕ್ಟರ್ಗಳು ತಿಳ್ಕೊಳ್ತಾರೆ ಅಥವಾ ಆ ಸಬ್ಜೆಕ್ಟ್ನ ಓದೋರು ತಿಳ್ಕೊಳ್ತಾರೆ ಅಥವಾ ಆಸಕ್ತಿ ಇರೋರು ಓದ್ಕೊಳ್ತಾರೆ. ಇದಕ್ಕೂ ಸ್ಪಿರಿಚುಯಾಲಿಟಿಗೂ ಸಂಬಂಧ ಇಲ್ಲ. ಯಾರು ಸ್ಪಿರಿಚುವಲ್ ಸಾಧನೆ ಮಾಡ್ತಿರ್ತಾರೆ ಅವ್ರಿಗೆ ಇದು ಆಟೋಮ್ಯಾಟಿಕ್ಕಾಗಿ ಇದ್ರ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಅಂದರೆ ಇದನ್ನು ಗೊತ್ತಿರೋರಿಗೆ ಸ್ಪಿರಿಚುಯಾಲಿಟಿ ಗೊತ್ತಾಗಬೇಕು ಅಂತಿಲ್ಲ. ಅಕಸ್ಮಾತ್ ಗೊತ್ತಿದ್ದರೆ ಅವರು ಬೇಗ ಕೆಲವು ಟರ್ಮಿನಾಲಜಿಗಳನ್ನ ಗ್ರಾಸ್ಪ್ ಮಾಡ್ಬೋದೇ ಹೊರತು, ಫಿಸಿಯಾಲಜಿ ಗೊತ್ತಿರೋರೆಲ್ಲ ಚಕ್ರಗಳೆಲ್ಲ ಗೊತ್ತಿದೆ, ಸೂಕ್ಷ್ಮ ಶರೀರ ಗೊತ್ತಿದೆ, ಕಾರಣ ಶರೀರ ಗೊತ್ತಿದೆ, ಸೂಕ್ಷ್ಮಕ್ಕೆ ಅವರು ಎಲ್ಲ ವಿಷಯ ಗೊತ್ತಿದೆ ಅಂತಲ್ಲ. ಬಾಡಿ ಗೊತ್ತಾಗೋದು ಅಂದರೆ ಇಟ್ ಈಸ್ ನಾಟ್ ದಿ ಫಿಸಿಕಲ್ ಬಾಡಿ, ಇಟ್ ಈಸ್ ನಾಟ್ ದಿ ಮೆಟೀರಿಯಲ್ ಬಾಡಿ, ಇಟ್ ಈಸ್ ನಾಟ್ ದಿ ಬರೀ ಪಂಚಭೂತ. ಅದರಿಂದ ಆ ಪಂಚಭೂತದ ಸೂಕ್ಷ್ಮ ಸ್ವರೂಪ ಏನಿದೆ ಅದು ಕಾರಣ ಶರೀರ ಅಂತ ಹೇಳ್ತೀವಿ. ಅದು ಗೊತ್ತಾಗಬೇಕಾದ್ರೆ ಫಿಸಿಯಾಲಜಿ ಗೊತ್ತಿದ್ದವ್ರಿಗೂ ಗೊತ್ತಿಲ್ಲದೆ ಇದ್ದವ್ರಿಗೂ ಗೊತ್ತಾಗುತ್ತೆ. ಆ ಅನುಭವಕ್ಕೆ ಬಂದ ಮೇಲೆ ಇದು ಬೇಗ ಅರ್ಥ ಆಗುತ್ತೆ. ಅಂದರೆ ಇದರಿಂದ ಅದು ಅರ್ಥ ಆಗೋದು ಕಷ್ಟ. ಆದರೆ ಯಾರು ಸ್ಪಿರಿಚುವಲ್ ಪರ್ಸನ್ನೋ, ಯಾರು ನಿಜವಾಗ್ಲೂ ಧ್ಯಾನ ಮಾಡ್ತಾರೋ ಅವನು ಒಳಗಡೆಗೆ ತನ್ನ ದೇಹನ, ತನ್ನ ಸೂಕ್ಷ್ಮ ದೇಹವನ್ನು ಒಳಗಡೆಯಿಂದ ಗ್ರಹಿಸ್ತಾನೋ ಅವನಿಗೆ ಪಂಚಭೂತ ತತ್ವ ಮತ್ತು ಎಲ್ಲ ಬಾಡಿನಲ್ಲಿ ಯಾವ್ಯಾವ ರೀತಿ ಆರ್ಗನ್ಸ್ ಯಾವ ರೀತಿ ಕೆಲಸ ಮಾಡ್ತಿದೆ ಅಂದರೆ ಅನುಭವ ಜ್ಞಾನ ಇರುತ್ತೆ ಅವನಿಗೆ ಅದಕ್ಕಿಂತ ಹೆಚ್ಚಿಂದು ಗೋಚರವಾಗುತ್ತೆ. ಪೇಯ್ನ್ ಎಲ್ಲಿದೆ, ಯಾವ ರೀತಿ ಪೇಯ್ನು ಸ್ಪ್ರೆಡ್ ಆಗ್ತಾಯಿದೆ, ಯಾವ ರೀತಿ ಅದನ್ನು ನಿವಾರಣೆ ಮಾಡ್ಬೋದು ಅಂತ ಆ ಎನರ್ಜಿ ಲೆವೆಲ್ನಲ್ಲಿ ಅವನು ಫೀಲ್ ಮಾಡ್ತಾನೆ. ಅದಕ್ಕೆ ಸ್ಪಿರಿಚುಯಾಲಿಟಿ ಇದೆ ಅಲ್ಟಿಮೇಟ್ ನಾಲೆಡ್ಜ್. ಸ್ಪಿರಿಚುಯಾಲಿಟಿಯಿಂದನೇ ಇನ್ನು ಮಿಕ್ಕಿದ್ದೆಲ್ಲ. ಯಾರಿಗೆ ಸ್ಪಿರಿಚುಯಾಲಿಟಿ ಇದೆ ಅವರು ಏನೇ ಓದಿದ್ರು ಅದು ಪರಿಪೂರ್ಣ ಆಗುತ್ತೆ. ಸ್ಪಿರಿಚುಯಾಲಿಟಿ ಬಿಟ್ಟು ಏನೇ ಜ್ಞಾನ ತಿಳ್ಕೊಂಡ್ರು ಎಲ್ಲ ಇನ್ಕಂಪ್ಲೀಟ್. ಅಮ್ಮ, ಈ ಇಂಟ್ಯೂಟಿವ್ ನಾಲೆಡ್ಜ್ ಅಂದರೆ ಏನು ಅಮ್ಮ? ಇಂಟ್ಯೂಟಿವ್ ಅಂದಾಗಲೇ ಗೊತ್ತಾಗತ್ತೆ ಇದು ಇನ್ಸ್ಟಿಂಕ್ಟ್ ಅಲ್ಲ, ಇನ್ಸ್ಟಿಂಕ್ಟಿಂದ ಬರೋದಲ್ಲ. ಇಂಟ್ಯೂಟಿವ್ ಅನ್ನೋದು ಇಂಟೆಲಿಜೆಂಟ್ ಅಲ್ಲ, ಇಂಟೆಲೆಕ್ಚುವಲ್ ಅಲ್ಲ, ಇಂಟೆಲಿಜೆನ್ಸ್ ಅಲ್ಲ. ಇಂಟ್ಯೂಟಿವ್ ಈಸ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಇಂಟೆಲಿಜೆನ್ಸ್. ಅದು ವೆರಿ ವೆರಿ ಸಟಲ್, ಸೂಕ್ಷ್ಮ. ಆ ಸೂಕ್ಷ್ಮದಲ್ಲಿ ಕೆಲಸ ಮಾಡುತ್ತೆ ನಮ್ಮ ಮೆದುಳು, ನಮ್ಮ ಮನಸ್ಸು ಎಲ್ಲ ಕಾನ್ಷಿಯಸ್ ಲೆವೆಲ್ನಲ್ಲಿ. ಇಲ್ಲಿ ಯಾವ ರೀತಿಯ ಹೊರಗಿನ ಪ್ರೆಷರ್ ಇರೋದಿಲ್ಲ. ಹೊರಗಿನ ಪ್ರೆಷರು ಅಂದರೆ ನಮಗೆ ಅಹಂಕಾರದ ಪ್ರೆಷರೇ ಹೊರಗಿನ ಪ್ರೆಷರು. ಇನ್ಯಾರೂ ನಮಗೆ ಪ್ರೆಷರ್ ಕೊಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಪ್ರೆಷರ್ ಆಗಿದ್ದರೆ ನಮ್ಮ ಅಹಂಕಾರದಿಂದಲೇ. ಅಹಂಕಾರ ಅಂದರೆ ಇನ್ನು ಕಂಡೀಷನ್ ಅಂತ, ಅಹಂಕಾರ ಅಂದರೆ ನಮ್ಮ ಒಪಿನಿಯನ್ ಅಂತ, ಅಹಂಕಾರ ಅಂದರೆ ನಮ್ಮ ಭಾವನೆಗಳು, ಯೋಚನೆಗಳು ಏನು ನಮ್ಮನ್ನು ಪ್ರೇರೇಪಿಸುತ್ತೋ ಹೊರಗಡೆಯಿಂದ ಅವೆಲ್ಲ ಅಹಂಕಾರನೇ. ಅಹಂಕಾರ ಅಂತ ಒಂದು ಕೋಲಿಲ್ಲ. ಅಹಂಕಾರ ಅನ್ನೋದು ಎ ಕ್ವಾಲಿಟಿ, ಆ್ಯನ್ ಆ್ಯಟಿಟ್ಯೂಡ್, ಒಂದು ಪರ್ಸನಾಲಿಟಿ ಆಗಿದೆ ಅಂತ ಆ್ಯಟಿಟ್ಯೂಡ್ ಎಲ್ಲ ಸೇರಿ ಆ ಪರ್ಸನಾಲಿಟಿನ ಒಂದು ಗಂಟನ್ನು ಹೊತ್ಕೊಂಡು ತಿರುಗ್ತಾ ಇದ್ದೀರಾ, ಒಂದು ಮುಖವಾಡ ಹಾಕ್ಕೊಂಡು, ಅದು ಅಹಂಕಾರ. ಅದರಿಂದ ಹೊರತಾಗಿರುತ್ತೆ. ಅದರಿಂದ ಬರೋದು ಯಾವುದೂ ಇಂಟ್ಯೂಷನ್ ಇಲ್ಲ. ಅಂದರೆ ನೀನು ಎಲ್ಲಿವರೆಗೂ ನಿನ್ನ ಭುಜದ ಮೇಲಿನ ತಲೆ ಬ್ಯಾಲೆನ್ಸಲ್ಲಿ ಇಲ್ವೋ, ನಿನ್ನ ಆಲೋಚನೆಗಳು ಬ್ಯಾಲೆನ್ಸಲ್ಲಿ ಇಲ್ವೋ, ಅಲ್ಲಿವರೆಗೂ ಇಂಟ್ಯೂಷನ್ಗೆ ಜಾಗನೇ ಇಲ್ಲ. ಯು ಆರ್ ವರ್ಕಿಂಗ್ ಥ್ರೂ ಇನ್ಸ್ಟಿಂಕ್ಟ್ಸ್ ಆಫ್ ದಿ ಬಾಡಿ, ಯು ಆರ್ ವರ್ಕಿಂಗ್ ಥ್ರೂ ಇಂಟೆಲಿಜೆನ್ಸ್ ಆಫ್ ದಿ ಮೈಂಡ್, intellects of the mind. But when it stops, when body you relax body totally, ದೇಹನ ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ, ಮನಸ್ಸಿನಲ್ಲಿ ಯಾವ ಯೋಚನೆಯೂ ಇಲ್ಲ, ಸೀಸ್ ಮಾಡಿ, ದೆನ್ ಯು ಆರ್ ಎಂಟಿ. ಆ ಖಾಲಿ ಆದಾಗ ಇಂಟ್ಯೂಷನ್ ವರ್ಕ್ಸ್. ಯಾಕೆಂದರೆ ಅದು ಫ್ರಂಟಲ್ ಬ್ರೈನ್ ಆವಾಗ ಕೆಲಸ ಮಾಡೋದು, ಆಗ ಕ್ಯಾಚ್ ಮಾಡುತ್ತೆ. ಇದು ಟೆಲಿಪತಿ ಥರ. ಇಂಟ್ಯೂಷನ್ ಎಲ್ಲಿಂದ ಬರುತ್ತೆ, ಯಾರು ಕಳಿಸಿದ್ರು, ಹೇಗೆ ಬಂತು, ಯಾವ ಕಡೆಯಿಂದ ಬಂತು, ನೋವೇರ್, ಹೇಳಕ್ಕೆ ಸಾಧ್ಯವೇ ಇಲ್ಲ. ಇಟ್ ಕಮ್ಸ್ ಸಡನ್ಲಿ. ನೀನು ಏನು ಮಾಡಿದ್ರೂ ಅದನ್ನು ಗುರುತು ಹಿಡಿಯೋಕ್ಕಾಗಲ್ಲ, ಕಂಡುಹಿಡಿಯೋಕ್ಕಾಗಲ್ಲ. ಯಾವ ಸೈನ್ಸು ಕಂಡುಹಿಡಿದಿಲ್ಲ. ಇಂಟ್ಯೂಟಿವ್ ಅಂದರೆ, ಇಂಟ್ಯೂಷನ್ ಅಂದರೆ ಇನ್ಸ್ಟೆಂಟ್ಲಿ ಇಟ್ ಕಮ್ಸ್ ಟು ಯು, ಇಮ್ಮಿಡಿಯೇಟ್ಲಿ ಡಿಸೆಂಡ್ಸ್ ಇನ್ ಟು ಯು. ವೆನ್ ಯು ಆರ್ ಓಪನ್, ವೆನ್ ಯು ಆರ್ ರಿಸೆಪ್ಟರ್, ವೆನ್ ಯು ರಿಸೀವ್, ವೆನ್ ಯು ಆರ್ ಕಂಪ್ಲೀಟ್ಲಿ ಓಪನ್, ಸಡನ್ಲಿ ಇಟ್ ಕಮ್ಸ್. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಅದ್ಭುತ ಅದು. ಅದು ಬಂದಾಗ ನಮ್ಮ ಇನ್ಸ್ಟಿಂಕ್ಟ್ಸು ಆಟೋಮ್ಯಾಟಿಕ್ಕಾಗಿ ಅದನ್ನು ಫಾಲೋ ಮಾಡುತ್ತೆ. ನಮ್ಮ ಇಂಟೆಲಿಜೆನ್ಸ್ ಕೂಡ ಫಾಲೋ ಮಾಡುತ್ತೆ. ಅಲ್ಲಿ ಅಹಂಕಾರಕ್ಕೆ ಜಾಗನೇ ಇಲ್ಲ. ಎವ್ರಿಥಿಂಗ್ ಬ್ಯಾಲೆನ್ಸಸ್. ಬ್ರೈನ್ ಬ್ಯಾಲೆನ್ಸ್ ಆಗುತ್ತೆ, ನಮ್ಮಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ, ನಮ್ಮಲ್ಲಿ ಪಂಚಕೋಶಗಳು ಸಿಂಕ್ರನೈಸ್ ಆಗುತ್ತೆ, ಬಾಡಿನಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಬಿಕಾಸ್ ಓನ್ಲಿ ಆಫ್ ದಿ ಇಂಟ್ಯೂಷನ್.
ಬಿಕಾಸ್ ಯು ಆರ್ ಕಂಟ್ರೋಲ್ಡ್ ಬೈ ದಿ ಸೋರ್ಸ್. ಕಂಪ್ಲೀಟ್ಲಿ ಯು ಆರ್ ಅಂಡರ್ ಸೇಫ್ಟಿ. ಆ ಪರಮಾತ್ಮನ ಕೈಯಿನ ಸೂತ್ರದ ಒಂದು ಇದು ಆಗ್ಬಿಡ್ತೀವಿ. ಪರಮಾತ್ಮ ನಡೆಸ್ತಾನೆ. ಪರಮಾತ್ಮನ ಕೈಯಲ್ಲಿದ್ದಾಗ ನಮ್ಗೆ ಹೇಗೆ ಅನಿಸುತ್ತೆ? ಹಗುರವಾಗಿ ಅನಿಸುತ್ತೆ. ಬಾಡಿ ಆಟೋಮ್ಯಾಟಿಕ್ಕಾಗಿ ಆರೋಗ್ಯವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಸರಿಯಾಗಿ ಮನಸ್ಸಿನಲ್ಲಿ ಶಾಂತಿ ಉಕ್ಕಿ ಹರಿಯುತ್ತೆ. ಬುದ್ಧಿನಲ್ಲೂ ಕೂಡ ಪ್ರಜ್ಞೆ ಜಾಗೃತವಾಗುತ್ತೆ, ಬೆಳಕಿರುತ್ತೆ, ಜ್ಞಾನದ ಬೆಳಕು. ದಟ್ ಈಸ್ ಕಾಲ್ಡ್ ಇಂಟ್ಯೂಷನ್. ವೆನ್ ಯು ಆರ್ ಇಂಟ್ಯೂಷನಲ್ ಪರ್ಸನ್, ಯು ಆರ್ ಆಲ್ವೇಸ್ ಇನ್ ದಿ ಲೈಟ್, 24 hours ಆನ್. ಡೇ ಇನ್ ಆ್ಯಂಡ್ ಡೇ ಔಟ್ ಯು ಆರ್ ಅಲರ್ಟ್. ಅಮ್ಮ, ಎಲ್ಲಾ ಗುರುಗಳು ಮಿಸ್ಟಿಕ್ ಆಗಿರ್ತಾರ? ಎಲ್ಲ ಗುರುಗಳು ಅಂತ ಹೇಳಿದಾಗ ಮನಸ್ಸಿನಲ್ಲಿ ಯಾರ್ಯಾರು ಅಂತ ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಂತ ಇರಬೇಕು. ಅಂದರೆ ಮಿಸ್ಟಿಕ್ ಅನ್ನೋ ಪದ ಬಹಳ ಆಳವಾದ ಪದ. ಅದು ಯಾರು ಬೇಕಾದರೂ ಮಿಸ್ಟಿಕ್ ಆಗ್ಬೋದು, ಅದು ಗುರುಗಳೇ ಆಗಬೇಕು ಅಂತಿಲ್ಲ. ಮಿಸ್ಟಿಸಿಸಮ್ ಈಸ್ ಅದು ಒಂದು ಅತೀತವಾದದ್ದನ್ನು, ಇಂದ್ರಿಯಾತೀತವಾದದ್ದನ್ನು, ಇಂದ್ರಿಯಗಳಿಗೆ ಗೋಚರವಾಗದೇ ಇರೋದು, ಮತ್ತು ಆ ಅನುಭವಕ್ಕೆ, ಈ ಮನಸ್ಸಿನಿಂದ ಬರುವ ಅನುಭವಕ್ಕೆ ಅದು ಸಿಗದೇ ಇರುವಂಥದ್ದು. ಎಷ್ಟೇ ಬುದ್ಧಿ ಉಪಯೋಗಿಸಿದ್ರೂ ನೀನು ಮಾಡೋಕ್ಕಾಗಲ್ಲ, ಗ್ರಹಿಸೋಕ್ಕಾಗಲ್ಲ. ಮಿಸ್ಟಿಕ್ ಅಂದರೆ ಅವನು ಬರೀ ಒಂದು ಏನಂದರೆ ಫೀಲಿಂಗ್ನಲ್ಲೇ, ಅಂದರೆ ಅವನಲ್ಲಿ ಇರುವ ಇನ್ಸೈಟ್ ಅಂತ ಹೇಳ್ತೀವಿ. ಆ ಸೂಕ್ಷ್ಮವಾದ ದೃಷ್ಟಿ, ಪ್ರಜ್ಞಾ ದೃಷ್ಟಿ, ಅದನ್ನು ಅವನು ಬೆಳೆಸ್ಕೊಂಡಿರ್ತಾನೆ. ಯಾಕೆಂದರೆ ಅವನಿಗೆ ಆ ಪ್ರಕೃತಿಯನ್ನು ನೋಡುವಂತಹ, ಸೃಷ್ಟಿಯನ್ನು, ಅದರ ರಹಸ್ಯವನ್ನು ತಿಳಿಯುವಂತಹ, ಪ್ರಕೃತಿಯಲ್ಲಿ ಒಂದಾಗುವಂತಹ ಆ ಹೆಬ್ಬಯಕೆ ಇರುತ್ತೆ. ಅವನು ತನ್ನನ್ನು ಪ್ರಕೃತಿಯಿಂದ ಬೇರೆ ಅಂತ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ತನ್ನ ಭಾಗವಾಗಿರುತ್ತೆ. ಉದಾಹರಣೆಗೆ, ಒಂದು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಹೋದರೆ, ಹಿಮಾಲಯ ಅಂತಲೇ ಇಟ್ಕೊಳ್ಳೋಣ, ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಮಿಸ್ಟಿಕ್ ನೋಡುವಂಥ ದೃಷ್ಟಿಕೋನವೇ ಬೇರೆ, ಆರ್ಡಿನರಿಯಾಗಿ ನೋಡುವಂಥ ದೃಷ್ಟಿಕೋನವೇ ಬೇರೆ. ಎಷ್ಟೋ ಜನಕ್ಕೆ ಈ ಮೆಟೀರಿಯಲ್ ಮಾತ್ರ ಗ್ರಹಿಸೋರಿಗೆ ಒಂದು ಆನಂದ ಸಿಗುತ್ತೆ, ಅಲ್ಲೂ ಕೂಡ ಇಲ್ಲ ಅಂತ ಹೇಳಲ್ಲ. ಆನಂದ ಕ್ಷಣಿಕವಾದದ್ದು. ಒಂದು ವಸ್ತು ಥರ ನೋಡ್ತಾರೆ, ಒಂದು ಪಿಕ್ಚರ್ ಥರ ನೋಡ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಆಕಾಶ, ಅದಾದಮೇಲೆ ಇಲ್ಲ, ಅಲ್ಲಿಗೆ ಸ್ಟಾಪ್. ಖುಷಿ ಆಗಿದೆ, ಖುಷಿ ಆಗಿಲ್ಲ ಅಂತಿಲ್ಲ. ಇದಕ್ಕೆ ಹೇಳ್ತೀವಿ ನಾವು ಮನುಷ್ಯ ಆನಂದ ಅಂತ. ಇದು ಮನುಷ್ಯ ಆನಂದ. ಅದೇ ನಮಗೆ ಎಮೋಷನಲ್ ಆಗಿ, ಭಾವಾತ್ಮಕವಾಗಿ ನಾವು ಅದನ್ನು ನೋಡಿದಾಗ ಕಣ್ಣಲ್ಲಿ ನೀರೇ ಬರ್ಬೋದು, ರೋಮಾಂಚನವಾಗಬಹುದು. ಆ ಥರ ಎಲ್ಲ ಆದಾಗ ಇದು ಗಂಧರ್ವಾನಂದ. ದೇವರುಗಳೇ ಕಾಣಿಸಿದಾಗ ಅದು ದೇವಾನಂದ. ಪರಮಾತ್ಮನೇ ಅವನ ಪೂಜೆ ನಡೀತಾ ಇದೆಯೇನೋ ಅಂತ ಕಾಣಿಸಿದಾಗ ಅದು ಶಿವನೇ ಇದ್ದಾನೇನೋ, ಶಿವ ಬೇರೆ ಅಲ್ಲ, ಕೈಲಾಸ ಪರ್ವತ ಬೇರೆ ಅಲ್ಲ ಅಂತ ನೋಡೋರಿಗೆ ಅದು ಒಂದು ರೀತಿ ದೇವಾನಂದ ಅಂತಾಳೆ. ದೈವದ ಒಂದು ಶಕ್ತಿ, ಆ ಕ್ವಾಲಿಟಿ ಅವರ ಆನಂದದಲ್ಲಿರುತ್ತೆ. ಅದು ಕೂಡ ಕ್ಷಣಿಕ. ಗಂಧರ್ವನೂ ಕ್ಷಣಿಕ, ಮನುಷ್ಯನೂ ಕ್ಷಣಿಕ, ದೇವಾನಂದನೂ ಕ್ಷಣಿಕ. ಆದರೆ ಮಿಸ್ಟಿಕ್ ಅವನು ಆನಂದವೇ ಅವನ ಸ್ವರೂಪವಾದ್ದರಿಂದ, ಸ್ವಾನಂದವೇ ಅವನ ಸ್ವರೂಪವಾದ್ದರಿಂದ ಅವನು ನೋಡುವ ದೃಷ್ಟಿಯಲ್ಲಿ ಬೇರೆ ಏನೋ ಒಂದು ಕಾಣುತ್ತೆ. ಅದು ಯಾರಿಗೋ ಕಾಣೋಕ್ಕೆ ಸಾಧ್ಯ ಇಲ್ಲ. ಅವನು ನೋಡಿದ್ದನ್ನು ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಇನೋವೇಟಿವ್ ಐ ಅಂತ, ಇದು ಕ್ರಿಯೇಟಿವ್ ಐ ಅಂತ. ಇದು ಬ್ರಹ್ಮಾನಂದ. ಬ್ರಹ್ಮಾನಂದಕ್ಕೂ ಮೀರಿದ್ದು, ಈವನ್ ಬ್ರಹ್ಮಾನಂದವೂ ಕೂಡ ಆ ಬ್ರಹ್ಮಜ್ಞಾನದಿಂದ ಬರೋದು. ಇದು ಬ್ರಹ್ಮಜ್ಞಾನಕ್ಕೂ ಮೀರಿದ್ದು. ಯಾಕೆಂದರೆ ಸ್ವಾನಂದ ಅದು ಒಂಥರ ಪ್ರಹರ್ಷ ಥರ ರೀತಿ, ಅದು ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಅವನು ನೋಡುವ ದೃಷ್ಟಿಕೋನ, ಅವನಲ್ಲಿಗೆ ಹೋದ ತಕ್ಷಣ ದೇವತೆಗಳು ಕಾಯ್ತಾ ಇರ್ತಾರೆ, ಆ ಒಂದು ಶಿವ ಕಾಯ್ತಾ ಇರ್ತಾನೆ, ಪ್ರಕೃತಿ ಕಾಯ್ತಾ ಇರುತ್ತೆ, ನಕ್ಷತ್ರಗಳು ಕಾಯ್ತಾ ಇರುತ್ತೆ ಅವನಿಗೋಸ್ಕರ. ಇಂಥ ಯಾವುದಾದ್ರೂ ಸೋಲಿದ್ದರೆ ಅದರ ಒಂದು ರಹಸ್ಯವನ್ನು, ಸೀಕ್ರೆಟ್ನ ಆ ಪ್ರಕೃತಿ ಅವನಿಗೆ ರಿವೀಲ್ ಮಾಡುತ್ತೆ, ಬಿಡಿಸ್ಕೊಡುತ್ತೆ. ಅವನಿಗೆ ರಹಸ್ಯಗಳೆಲ್ಲ ಅರಿವಾಗತ್ತೆ. ಯಾವ್ಯಾವ ಜಾಗಕ್ಕೆ ಹೋದರೆ ಆ ಜಾಗದ ರಹಸ್ಯ ಏನು, ಆ ಸ್ಥಳದ ರಹಸ್ಯ ಏನು, ಅದು ಯಾತಕ್ಕೆ ಅದು ಮಾತಾಡತ್ತೆ ಅವ್ರ ಜೊತೆಗೆ. ಪ್ರತಿಯೊಂದು ಕೂಡ ಅವನಿಗೆ ಗೋಚರವಾಗತ್ತೆ, ಪ್ರತಿಯೊಂದು ಕಾಣಿಸುತ್ತೆ.
ಮಿಸ್ಟಿಕ್ ಅಂದರೆ ಬರೀ ಗುರುವಿಗೆ ಮಾತ್ರ ಆಗಲ್ಲ. ಕೆಲವು ಗುರುಗಳಿಗೆ ಸಿಗುತ್ತೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ತುರ್ಯಾವಸ್ಥೆಯನ್ನು ದಾಟಿದಾಗ ಅದು ಒಂದು ಸಮಾಧಿ ಸ್ಥಿತಿಯಲ್ಲಿ ಅದು ಸಿಗುತ್ತೆ. ಆದರೆ ಯಾರಿಗೆ ಬೇಕಾದರೂ ಆಗ್ಬೋದು, ಯಾರು ಬೇಕಾದರೂ ಮಿಸ್ಟಿಕ್ ಆಗ್ಬೋದು. ಆಮೇಲೆ ಸೈಕಾಲಜಿಗೂ ಧ್ಯಾನಕ್ಕೂ ಹತ್ತಿರದ ಸಂಬಂಧ ಇದೆಯಾ? ಯಾಕೆ ಅವರು ಅವೆರಡು ಮನಸ್ಸಿನ ಬಗ್ಗೆನೇ ಹೇಳುತ್ತೆ ಅಂತ ಬಹಳಷ್ಟು ಸತಿ ನಾವು ಕೇಳಿದ್ದೀವಿ. ಸೈಕಾಲಜಿ ಮನಃಶಾಸ್ತ್ರ, ಎಮೋಷನ್ಸ್ ತಿಳ್ಕೊಬೋದು. ಆದರೆ ಯಾರು ಮೆಡಿಟೇಟರ್, ಎ ರಿಯಲ್ ಜೆನ್ಯೂನ್ ಮೆಡಿಟೇಟರ್, he knows the eternal knowledge. Eternal knowledge contains both physiology and psychology. ದಿ ಸೈಕಾಲಜಿ ಆ್ಯಂಡ್ ಫಿಸಿಯಾಲಜಿ ಹೇಗೆ ಅಂದರೆ ಬರೀ ಮನಃಶಾಸ್ತ್ರ ಅಲ್ಲ, ದೇಹದ ಮನಃಶಾಸ್ತ್ರ ಗೊತ್ತಿರುತ್ತೆ ಅವನಿಗೆ, ಆಮೇಲೆ ಮನಸ್ಸಿನ ಒಂದು ಫಿಸಿಯಾಲಜಿ ಗೊತ್ತಿರುತ್ತೆ. ಇಟ್ ಇಸ್ ಎ ಟೋಟಲ್ ನಾಲೆಡ್ಜ್. ಒಂದಕ್ಕೊಂದು ಅದು ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಪೂರಕವಾಗಿದೆ. ಇದಿಲ್ಲ. ನಾ ಎಷ್ಟೊತ್ತಿ ಹೇಳ್ತೀನಿ, ಸ್ಥೂಲ ದೇಹದ ಸೂಕ್ಷ್ಮ ರೂಪವೇ ಮನಸ್ಸು, ಮನಸ್ಸಿನ ಸ್ಥೂಲ ಪ್ರಕಟ ರೂಪವೇ ದೇಹ ಮನಸ್ಸು ಬೇರೆ ಬೇರೆ ಅಲ್ಲ. ನಾವು ಬೇರೆ ಬೇರೆ ಓದ್ತೀವಿ, ತಿಳ್ಕೊಳ್ತೀವಿ, ಆದರೆ ಎಟರ್ನಲ್ ನಾಲೆಡ್ಜ್ ಅನ್ನೋದು, ಸ್ಪಿರಿಚುವಲ್ ನಾಲೆಡ್ಜ್ ಅನ್ನೋದು ಟೋಟಲ್ ನಾಲೆಡ್ಜ್. ಇಟ್ಸ್ ಅ ಹೋಲ್ ನಾಲೆಡ್ಜ್. ನೀನು ಬರೀ ಇದನ್ನು ಒಂದನ್ನು ತಿಳ್ಕೊಂಡ್ರೆ ಸ್ಪಿರಿಚುಯಾಲಿಟಿಗೆ ಹೆಲ್ಪ್ ಆಗಲ್ಲ. ನಿನಗೆ ಒಂದು ಜ್ಞಾನ ಗೊತ್ತಷ್ಟೇ, ಏನೂ ಭಾವನೆ ಅದರಲ್ಲಿ ಅದು ಬಾಡಿ ಬಗ್ಗೆ ಬರೋಲ್ಲ. ಬಾಡಿ ಸೈಕಾಲಜಿನ ತಿಳ್ಕೊಬೇಕು, ಮನಸ್ಸಿನ ಫಿಸಿಯಾಲಜಿನ ತಿಳ್ಕೊಬೇಕು, ಮನಸ್ಸಿನ ಹಂತಗಳು ಪದರಗಳನ್ನ ತಿಳ್ಕೊಬೇಕು, ಮನಸ್ಸು ಹೇಗೆ ಮಾತಾಡುತ್ತೆ, ಮನಸ್ಸಿನ ಕ್ವಾಲಿಟಿಗಳೇನು, ತಮಸ್ಸಿದ್ದವ್ರು ಹೇಗಿರ್ತಾರೆ, ರಜಸ್ಸಿದ್ದವ್ರು ಹೇಗಿರ್ತಾರೆ, ಆ ಕಾಂಬಿನೇಷನಲ್ಲಿ ಯಾವ ರೀತಿ ಇರ್ತಾರೆ, ಇದೆಲ್ಲ ಗೊತ್ತಾಗಬೇಕಾದ್ರೆ ಸ್ಪಿರಿಚುವಲ್ ಪರ್ಸನ್ಗೆ ಗೊತ್ತಾಗೋದು. ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಇದ್ದಾರೆ, ಏನೇನು ಮಾಡ್ತಿದ್ದಾರೆ, ಏನು ಮಾಡಿದ್ರೆ ಅವರಿಗೆ ಯಾವುದ್ರಲ್ಲಿ ಆಕರ್ಷಣೆ ಇರುತ್ತೆ, ಯಾವ ರೀತಿ ಬೇರೆದ್ರಲ್ಲಿ ಆಕರ್ಷಣೆ ಕಡಿಮೆ ಆಗುತ್ತೆ, ಯಾವ ರೀತಿ ಅವರು ರಿಪೆಲ್ ಆಗ್ತಾರೆ. ಸ್ಪಿರಿಚುಯಾಲಿಟಿಯಿಂದನೇ ರಿಪೆಲ್ ಆಗಿಬಿಡ್ಬೋದು ಅವರು, ಯಾಕೆ ಅಂದರೆ ಅವರು ಆಸಕ್ತಿ ಹೊರಗಡೆ ಇರುತ್ತೆ. ಹೊರಗಡೆ ಆಸಕ್ತಿ ಇದ್ದವ್ರಿಗೆ ಒಳಗಡೆ ಅಂದರೆ ಸ್ಪಿರಿಚುಯಾಲಿಟಿ ಬಗ್ಗೆ ಆಸಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಏನೋ ಅಭ್ಯಾಸದ ಮೇಲೆ ಮಾಡ್ಬೋದು, ದೇವಸ್ಥಾನ, ಪೂಜೆ, ಪುರಸ್ಕಾರ, ಗುರು ಅಂತ, ಆದರೆ ಅವರಿಗೆ ಕನೆಕ್ಷನ್ ಇರಲ್ಲ, ಕನೆಕ್ಟ್ ಮಾಡೋಕ್ಕಾಗಲ್ಲ, ಆ ಬಾಂಡ್ ಕಡ್ದೋಗುತ್ತೆ. ಅಮ್ಮ, ಈ ಅಕಲ್ಟಿಸಮ್ ಅಂತ ಅಂತಾರೆ, ಅದು ಮತ್ತೆ ಧ್ಯಾನ ಒಂದೇನಾ? ಅಕಲ್ಟಿಸಮ್ ಅಂದರೆ ಅತೀಂದ್ರಿಯ ಜ್ಞಾನ ಅಂತ. ಅತೀಂದ್ರಿಯ ಜ್ಞಾನ ಅಂದಾಗ ಇದು ಒಂದು ಆಸ್ಟ್ರಲ್ ಪ್ಲೇನ್ನಲ್ಲಿ ನಾವು ಓಡಾಡಬಹುದು. ಅಕಲ್ಟಿಸಮ್ನಲ್ಲಿ ಈ ವಿದ್ಯೆ ಹೇಗೆ ಅಂದರೆ ನಾವು ದೇಹದಲ್ಲಿ ಕೂತಿರ್ತೀವಿ, ಧ್ಯಾನ ಮಾಡ್ತಿರ್ತೀವಿ, ನಾವು ಹೊರಗಡೆ ಬಂದು ನಾವು ಓಡಾಡಬಹುದು, ಬೇರೆ ಬೇರೆ ಲೋಕಗಳಿಗೆ ಹೋಗ್ಬೋದು. ಈ ಅಕಲ್ಟ್ ವಿದ್ಯೆ ಅಂದರೆ ಅತೀಂದ್ರಿಯ ಶಕ್ತಿ ಇರುತ್ತೆ. ಬರೀ ಅತೀಂದ್ರಿಯ ಜ್ಞಾನ ಮಾತ್ರ ಅಲ್ಲ, ಅತೀಂದ್ರಿಯ ಶಕ್ತಿ ಇರುತ್ತೆ. ಯಾವುದೋ ಒಂದು ಊರ್ಜಾ ಶಕ್ತಿ ನಮ್ಮಲ್ಲಿ ಹೇಳುತ್ತೆ, ಯಾವುದೋ ಒಂದು ಪ್ರಜ್ಞೆ ಚಿತ್ ಶಕ್ತಿ ಕೆಲಸ ಮಾಡುತ್ತೆ, ಅವಾಗ ಯಾವುದೋ ಮೇಲಿನ ಶಕ್ತಿ ನಮ್ಮನ್ನು ಎಳೆಯುತ್ತೆ. ಹಿ ಕ್ಯಾನ್ ಟ್ರಾವೆಲ್, ಆಸ್ಟ್ರಲ್ ಟ್ರಾವೆಲ್ ಅಂತಾರೆ. ಹಿ ಕ್ಯಾನ್ ಟ್ರಾವೆಲ್ ಎಷ್ಟು ದೂರ ಬೇಕಾದ್ರೂ, ಚಂದ್ರಲೋಕಕ್ಕೆ ಹೋಗ್ಬೋದು, ಸೂರ್ಯಲೋಕಕ್ಕೆ ಹೋಗ್ಬೋದು, ಹಾಗೆ ಒಂದು ರೌಂಡ್ ಯೂನಿವರ್ಸ್ ಎಲ್ಲ ಸುತ್ಕೊಂಡು ಬರೋದು. ಇಟ್ಸ್ ಅ ಬ್ಯೂಟಿಫುಲ್ ನಾಲೆಡ್ಜ್. ಇದು ಲೈಫ್ ಆಫ್ಟರ್ ಡೆತ್ ಅಂತ ಒಂದು ಪುಸ್ತಕ ಇದೆ, ಥಿಯೋಸಫಿಕಲ್ ಸೊಸೈಟಿದು. ಅದನ್ನು ಓದಿದಾಗ ಅಕಲ್ಟಿಸಮ್ ಬರುತ್ತೆ. ಅದರಲ್ಲಿ ಅಕಲ್ಟಿಸಮ್ ಅಂದರೆ ಏನು ಅಂತ ಚೆನ್ನಾಗಿ, ಅದು ಏನು ವಾಮಾಚಾರಿ ಆ ಥರ ವಿದ್ಯೆ ಅಲ್ಲ, ಇದು ಅತೀಂದ್ರಿಯ ಜ್ಞಾನ ಅಂತ. ಅಷ್ಟನ್ನೇ ತೊಗೊಂಡು ನಾವು ಓದಿದಾಗ ಅದ್ಭುತವಾದದ್ದನ್ನು ಸಾಧನೆ ಮಾಡಿದವರಿದ್ದಾರೆ. ಈವನ್ ಸೈಂಟಿಸ್ಟುಗಳು ಕೂಡ ಅವರು ಅಮೋಘವಾದಂಥದ್ದನ್ನು ರಿಸೀವ್ ಮಾಡೋದು ಹೇಗೆ, ಹೊಳೆಯುತ್ತೆ ಅವರಿಗೆ, ಸಡನ್ಲಿ ಹೊಳೆಯುತ್ತೆ. ಇದಕ್ಕೆ ನಾವು ಇನ್ನೂ ಒಂದು ತಿಳ್ಕೊಳ್ಬೇಕಾದ್ರೆ, ನಮ್ಮ ಇದರಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ರಹಸ್ಯ ಇದೆ. ಅದು 11ನೇ ಕ್ಷಣ ಅಂತ ಹೇಳ್ತಾರೆ. ನೀವು ನೋಡಿ, ಮ್ಯಾಚ್ ನೋಡ್ತಿರ್ತೀರ, ಇನ್ನೇನು ಗೆಲ್ಲಕ್ಕೆ ಬಂದ್ಬಿಟ್ಟಿದ್ದಾರೆ ಇಂಡಿಯನ್ಸ್ ಅಂತ ಹೇಳ್ಕೊತೀವಿ, ಇನ್ನೇನು ಬಂದ್ಬಿಟ್ಟಿರ್ತಾರೆ, ಇನ್ನೇನು 1-2 ಇದಾದರೆ ರನ್ ಆದರೆ ನಾವು ಗೆಲ್ತೀವಿ ಅಂತ. ಅಂಥವಾಗ ಅಪೋಸಿಟ್ನವ್ರು ಒಂದು ಸಿಕ್ಸರ್ ಹೊಡೆದ್ಬಿಟ್ರೆ ಅವ್ರು ಗೆದ್ದುಬಿಡ್ತಾರೆ. ಒಂದು ಕ್ಷಣದಲ್ಲಿ ಕಣ್ಣು ಮಿಟುಕ್ಸೋದ್ರಲ್ಲಿ ಅವ್ರು ಗೆದ್ದುಬಿಡ್ತಾರೆ. ಹೇಗಾಯ್ತು ಇದು? ಗೆಲ್ಲಬೇಕು ಕಂಪ್ಲೀಟ್, ಅಲ್ಲಿ ತನಕ ಆಗಿ ಒಂದು ಕಣ್ಣು ರೆಪ್ಪೆ ಮಿಟುಕ್ಸೋ ಅಷ್ಟರಲ್ಲಿ ಚೇಂಜ್ ಆಗೋಯ್ತು. ಇದು ಒಂದು ಗಳಿಗೆನ ಇದನ್ನು ಹೇಳ್ತಾರೆ ಮುಹೂರ್ತ ಅಂತ. ಇದನ್ನು 11ನೇ ಘಳಿಗೆ ಅಂತಾರೆ. ದಿಸ್ ಈಸ್ ಕಾಲ್ಡ್ ವಿಜಯ ಮುಹೂರ್ತ ಅಂತ. ಅದು ಒಂದು ಟ್ರಾನ್ಸಿಷನ್ ಟೈಮ್ನಲ್ಲಿ ಒಂದು ನಕ್ಷತ್ರ ಮೊದಲು ಕಾಣೋ ಗಳಿಗೆ ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಗಳಿಗೆ ಅದು. ದಶಮಿ ದಿನ, ಶುಕ್ಲ ಪಕ್ಷದ ದಶಮಿ ದಿನ
ಒಂದು ಸಣ್ಣ ಒಂದು ನಕ್ಷತ್ರ ಹೊಳೆದಾಗ, ಫಸ್ಟ್ ನಕ್ಷತ್ರ ಹೊಳೆದಾಗ ಆ ಒಂದು ಮುಹೂರ್ತವನ್ನು ವಿಜಯ ಮುಹೂರ್ತ ಅಂತಾರೆ. ಅದಕ್ಕೆ ಅವತ್ತು ವಿಜಯದಶಮಿ, ಅವತ್ತಿನ ದಿನ ಮಹಿಷಾಸುರನ ದೇವಿ ಕೊಂದಿದ್ದು ಅಂತ. ಈ ಥರ ಆ ಮುಹೂರ್ತದಲ್ಲಿ ಎಷ್ಟೋ ರಾವಣ ಇರಬಹುದು, ಹಿರಣ್ಯಕಶ್ಯಪು ಇರ್ಬೋದು, ಆಮೇಲೆ ಅಸುರರ ಒಂದು ಸಂಹಾರ ಕೂಡ ಈ ಮುಹೂರ್ತದಲ್ಲೇ ಆಗಿದೆ. ಅದರಿಂದ ಒಬ್ಬ ರಾಕ್ಷಸ, ವಿಜಯ ಅನ್ನೋ ರಾಕ್ಷಸನ್ನು ಆ ತಾಯಿ ಕೊಂದಾಗ, ಹರಣ ಮಾಡಿದಾಗ ಅವಳನ್ನು ಅಪರಾಜಿತೆ ಅಂತ ಕರೆದ್ರು. ಆ ಅಪರಾಜಿತೆ ಎಲ್ಲಿ ಹುಟ್ಕೊಂಡ್ಲು ಅಂದರೆ ಕಾಶ್ಮೀರದಲ್ಲಿ. ಅವಳು ಒಂದು ನದಿಯಿಂದ ಹೊರಗೆ ಬಂದ ವಿಜಯ ಅಂತ. ಇವತ್ತು ಕೂಡ ಆ ನದಿ ಅಲ್ಲಿದೆ ಕಾಶ್ಮೀರದಲ್ಲಿ, ವಿಜಯ ಅನ್ನೋ ನದಿ. ಆ ನದಿಯಿಂದ ಹುಟ್ಟು ಬಂದಂತಹ ಶಕ್ತಿ ಅವಳು ಇಲ್ಲಿವರೆಗೂ ಬಂದು ಅವಳು ಅಪರಾಜಿತೆ ಅಂತ ಅನ್ನಿಸ್ಕೊಂಡ್ಲು ಅಂತ. ಬೇಕಾದಷ್ಟು ರೂಪದಲ್ಲಿ ಆ ಶಕ್ತಿ ಕಾಣಿಸ್ಕೊಳ್ಳುತ್ತಲ್ಲ. ಹಾಗೆ ಇದು ಜ್ಞಾನ ಬಹಳ ಬಹಳ ಆಳವಾದದ್ದು. ಅದು ಒಂದೊಂದು ಪುರಾಣ ಒಂದೊಂದು ಹೇಳುತ್ತೆ, ಒಂದು ಉಪನಿಷತ್ತು ಒಂದು ಹೇಳುತ್ತೆ, ಬೇರೆ ಬೇರೆ ಹೆಸರುಗಳಲ್ಲಿ ಒಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಋಷಿಗಳು ಆ ಕಾಲದಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಓಡಾಡೋರು. ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಷಣ ಮಾತ್ರದಲ್ಲಿ ಬರೋಕ್ಕೆ ಸಾಧ್ಯ. ಅದಕ್ಕೆ ಒಂದು ಕ್ಷಣ ಇಲ್ಲಿರುತ್ತೆ, ಇನ್ನೊಂದು ಕ್ಷಣ ಇನ್ನೆಲ್ಲೋ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಎಲ್ಲಿಂದ ಬಂತು, ಹೇಗೆ ಬಂತು, ಯಾವಾಗ ಬಂತು, ಎಷ್ಟು ದೂರದಿಂದ ಬಂತು, ಏನೂ ಹೇಳೋಕ್ಕಲ್ಲ. ಯು ಆರ್ ಹಿಯರ್, ಯು ಆರ್ ಸಮ್ವೇರ್. ಆ ಮೊಮೆಂಟಲ್ಲಿ ಇನ್ನೆಲ್ಲೋ ಇರ್ಬೋದು, ಸಾವಿರಾರು ಮೈಲಿ ದೂರದಲ್ಲಿ ಇರ್ಬೋದು. ಸಾವಿರಾರು ಮೈಲಿ ದೂರದಲ್ಲಿರೋ ಶಕ್ತಿ ಸಡನ್ನಾಗಿ ಇಳಿಬೋದು. ಇದು ಬಹಳ ಅತೀತವಾದದ್ದು. ಅಕಲ್ಟಿಸಮ್ ಈಸ್ ವೆರಿ ವೆರಿ ಡೀಪ್ ನಾಲೆಡ್ಜ್.